ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे हरे, हरे राम 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 हरे हरे. हरे कृष्ण. एल्लरिಗೂ ಆತ್ಮೀಯ ಸ್ವಾಗತ. ಭಗವದ್ಗೀತೆ ಯಥಾರೂಪ ಅಧ್ಯಾಯ 9 ಶ್ಲೋಕ 12. ಮೋಗಾಶ ಮೋಗ ಕರ್ಮಣೋ ಮೋಗಾಜ್ಞಾನ ವಿಚೇತಸ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತ. ಅನುವಾದ: ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತವೆ. ಭಾವಾರ್ಥ: ತಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೇವೆ ಮತ್ತು ಭಕ್ತಿ ಸೇವೆಯಲ್ಲಿ ತೊಡಗಿದ್ದೇವೆ ಎಂದು ಭಾವಿಸಿಕೊಳ್ಳುವ ಅನೇಕ ಮಂದಿ ಭಕ್ತರು ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಪರಿಪೂರ್ಣ ಸತ್ಯ ಎಂದು ಸ್ವೀಕರಿಸುವುದಿಲ್ಲ. ಅವರು ಭಕ್ತಿ ಸೇವೆಯ ಫಲವಾದ ಭಗವದ್ಧಾಮಕ್ಕೆ ಹಿಂದಿರುಗುವುದನ್ನು ಎಂದು ಸವಿಯುವುದಿಲ್ಲ. ಹಾಗೆಯೇ ಹಲವರು ಫಲಾಪೇಕ್ಷೆಯುಳ್ಳ ಪುಣ್ಯಕಾರ್ಯಗಳಲ್ಲಿ ನಿರತರಾಗಿ ಈ ಐಹಿಕ ಬಂಧನದಿಂದ ಕಟ್ಟಕಡೆಗೆ ಬಿಡುಗಡೆಯಾಗುತ್ತೇವೆ ಎಂಬ ಭರವಸೆಯನ್ನು ಇಟ್ಟುಕೊಂಡಿರುತ್ತಾರೆ. ಅವರು ಯಶಸ್ವಿಗಳಾಗುವುದಿಲ್ಲ, ಏಕೆಂದರೆ ಅವರು ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ತೆಗಳುತ್ತಾರೆ. ಇತರ ಮಾತುಗಳಲ್ಲಿ ಹೇಳುವುದಾದರೆ, ಕೃಷ್ಣನನ್ನು ಅಪಹಾಸ್ಯ ಮಾಡುವವರು ರಾಕ್ಷಸ ಸ್ವಭಾವದವರು ಅಥವಾ ನಾಸ್ತಿಕರು ಎಂದು ತಿಳಿದುಕೊಳ್ಳಬೇಕು. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ವರ್ಣಿಸಿರುವಂತೆ ಈ ರಾಕ್ಷಸಿ ದುಷ್ಕರ್ಮಿಗಳು ಎಂದಿಗೂ ಕೃಷ್ಣನಿಗೆ ಶರಣಾಗತರಾಗುವುದಿಲ್ಲ. ಅವರು ಪರಿಪೂರ್ಣ ಸತ್ಯವನ್ನು ಮುಟ್ಟಲು ಊಹಾತ್ಮಕ ಚಿಂತನೆಗಳಲ್ಲಿ ತೊಡಗುತ್ತಾರೆ. ಇದರಿಂದ ಸಾಮಾನ್ಯ ಜೀವಿಯು ಕೃಷ್ಣನು ಒಂದೇ ಎನ್ನುವ ಮಿಥ್ಯೆಯ ನಿರ್ಣಯಕ್ಕೆ ಬರುತ್ತಾರೆ. ಇಂತಹ ಸುಳ್ಳು ನಂಬಿಕೆಯಿಂದ ಅವರು ಹೀಗೆ ಯೋಚಿಸುತ್ತಾರೆ: ಯಾವುದೇ ಮನುಷ್ಯನ ದೇಹವನ್ನು ಈಗ ಐಹಿಕ ಪ್ರಕೃತಿಯು ಮುಚ್ಚಿದೆ. ಮನುಷ್ಯನು ಈ ಐಹಿಕ ದೇಹದಿಂದ ಬಿಡುಗಡೆಯಾಗುತ್ತಲೇ ದೇವರಿಗೂ ಅವನಿಗೂ ವ್ಯತ್ಯಾಸವೇ ಇಲ್ಲ. ಕೃಷ್ಣನೊಡನೆ ಒಂದಾಗುವ ಈ ಪ್ರಯತ್ನವು ಭ್ರಾಂತಿಯ ದೆಸೆಯಿಂದ ಗೊಂದಲಕ್ಕೆ ಈಡಾಗುತ್ತದೆ. ಆಧ್ಯಾತ್ಮಿಕ ಜ್ಞಾನದ ಇಂತಹ ನಾಸ್ತಿಕ ಮತ್ತು ರಾಕ್ಷಸಿ ಪಾಲನೆಯು ಯಾವಾಗಲೂ ನಿರರ್ಥಕ. ಇದೇ ಈ ಶ್ಲೋಕದ ಸೂಚನೆ. ಇಂತಹ ಜನರಿಗೆ ವೇದಾಂತ ಸೂತ್ರ ಮತ್ತು ಉಪನಿಷತ್ತುಗಳಂತಹ ವೈದಿಕ ಸಾಹಿತ್ಯದ ಜ್ಞಾನವು ಸದಾ ಗೊಂದಲವೇ. ಭಾವಾರ್ಥ ಇನ್ನೂ ಸ್ವಲ್ಪ ಇರೋದ್ರಿಂದ ಅದನ್ನು ಮತ್ತೊಂದು ಸಂಚಿಕೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿವರೆಗೂ ನಾನು ಓದಿರ್ತಕ್ಕಂಥ ಭಾವಾರ್ಥದಲ್ಲಿ ಅದರಲ್ಲೂ ಮುಖ್ಯವಾಗಿ ಇಂದಿನ ಶ್ಲೋಕದಲ್ಲಿ ಯಾವ ರೀತಿ ಭಗವಂತ ಮೂಢರು ಅಂತ ವರ್ಣನೆ ಮಾಡಿದ್ದ, ಅದೇ ರೀತಿ ಈ ಶ್ಲೋಕದಲ್ಲಿ ಕೂಡ ರಾಕ್ಷಸಿ ಮತ್ತು ನಾಸ್ತಿಕರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾನೆ. ಅವರು ಯಾವ ರೀತಿ ದಿಗ್ಭ್ರಮೆಯಾಗಿರ್ತಾರೆ, ಅವರ ಅಭಿಪ್ರಾಯಗಳು ಯಾವ ರೀತಿ ಇರುತ್ತೆ. ಅದರಲ್ಲೂ ಕೆಲವರು ತಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀವಿ, ಭಕ್ತಿ ಸೇವೆಯಲ್ಲಿ ತೊಡಗಿದ್ದೀವಿ ಅಂತ ಭಾವಿಸ್ಕೊಳ್ತಾ ಇರ್ತಾರೆ. ನಂತರ ಇನ್ನು ಕೆಲವರು ಭಗವದ್ಧಾಮಕ್ಕೆ ಹಿಂದಿರುಗೋದಕ್ಕೆ ಅವಕಾಶನೇ ಆಗೋದಿಲ್ಲ. ಯಾಕಂದರೆ ಅವರು ಪುಣ್ಯ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ. ನಂತರ ಈ ಐಹಿಕ ಬಂಧನದಿಂದ ಬಿಡುಗಡೆ ಆಗ್ತೀವಿ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಅವರ ಭರವಸೆ ಕೂಡ ಯಶಸ್ವಿ ಆಗೋದಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಪ್ರಭುಪಾದರಲ್ಲಿ ಹೇಳ್ತಕ್ಕಂಥದ್ದು, ಅವರು ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ತೆಗಳುತ್ತಾರೆ. ಇತರ ಮಾತುಗಳಲ್ಲಿ ಹೇಳುವುದಾದರೆ, ಕೃಷ್ಣನನ್ನು ಅಪಹಾಸ್ಯ ಮಾಡುವವರು ರಾಕ್ಷಸ ಸ್ವಭಾವದವರು ಅಥವಾ ನಾಸ್ತಿಕರು ಎಂದು ತಿಳಿದುಕೊಳ್ಳಬೇಕು. ಸಾಮಾನ್ಯ ಜನರು, ಅದರಲ್ಲೂ ಮುಖ್ಯವಾಗಿ ಸಾಕಷ್ಟು ಜನ ಭಗವಂತನನ್ನು ಒಪ್ತಾರೆ ಅಥವಾ ಕೃಷ್ಣನನ್ನು ದೇವರು ಅಂತ ತಿಳ್ಕೊಳ್ತಾರೆ. ಆದರೂ ಕೆಲವರು, ಅಥವಾ ಅದರಲ್ಲೂ ತುಂಬ ಜನರು ಅಂತಲೂ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಕಲಿಯುಗದಲ್ಲಿ ಯಾವ ರೀತಿ ಭಗವಂತನನ್ನು ಅಪಹಾಸ್ಯ ಮಾಡ್ತಾರೆ ಅಂದರೆ, ಕೃಷ್ಣನನ್ನು, ಅದರಲ್ಲೂ ಮುಖ್ಯವಾಗಿ ಆತನ ಲೀಲೆಗಳನ್ನು ಕೇಳಿದಾಗ, ಅದರಲ್ಲೂ ಮುಖ್ಯವಾಗಿ 16,108 ರಾಣಿಯರನ್ನು ಮದುವೆ ಆಗಿದ್ದಾನೆ ಅಂದರೆ ಆತ ಒಬ್ಬ ಕಾಮುಕ ಅನ್ನೋ ರೀತಿಯಲ್ಲಿ ಆತನ ಬಗ್ಗೆ ವರ್ಣನೆ ಮಾಡಕ್ಕೆ ಹೋಗ್ತಾರೆ ಅಥವಾ ಅಪಹಾಸ್ಯ ಮಾಡ್ತಾರೆ.
ದೇವ್ರ ಬಗ್ಗೆ ಅವರಿಗೆ ಯಾವುದೇ ರೀತಿ ಜ್ಞಾನ ಇಲ್ಲದೆ ಇದ್ರೂ ಕೂಡ ಕೃಷ್ಣನನ್ನು ನಾವು ದೇವರು ಅಂತ ಹೇಳಿದಾಗ, ಅಥವಾ ಭಗವದ್ಗೀತೆಯಲ್ಲಿ ಕೃಷ್ಣ ತನ್ನನ್ನು ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ ಅಂದರೆ, ಅವರ ದೃಷ್ಟಿಯಲ್ಲಿ ಆತ ಒಬ್ಬ ಮಾನವ, ಒಬ್ಬ ರಾಜ. ಆದರೆ ಆತ ಒಬ್ಬ ಲಾಲಸ ವ್ಯಕ್ತಿ, ಅಥವಾ ಕೆಟ್ಟದಾಗಿ ಬೇರೆಯವರ ಹೆಂಗಸರನ್ನ ನೋಡ್ತಾ ಇದ್ದ, ಹಾಗೆ ಹೀಗೆ ಅಂತ ಚರ್ಚೆ ಮಾಡ್ತಾರೆ. ಅವರಲ್ಲಿರ್ತಕ್ಕಂಥ ರಾಕ್ಷಸಿ ಸ್ವಭಾವ ಅಥವಾ ನಾಸ್ತಿಕ ಅಭಿಪ್ರಾಯಗಳಿಗೆ ಯಾವುದೇ ರೀತಿಯಲ್ಲೂ ಅವರಿಗೆ ಉಪಯೋಗಕ್ಕೆ ಬರೋದಿಲ್ಲ. ಸಾಕಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಕೂಡ ದೇವರಲ್ಲಿ ಅವರಿಗೆ ವಿಶ್ವಾಸ ಅಥವಾ ನಂಬಿಕೆ ಇರೋದಿಲ್ಲ. ಅವರೆಲ್ಲ ಈ ಗ್ರೂಪ್ಗೆ, ಅಂದರೆ ಈ ವರ್ಗಕ್ಕೆ ಸೇರಿಸ್ಬೋದು ಅವರನ್ನು. ಮೋಘ ಕರ್ಮಣ ಅಂದರೆ ತಮ್ಮ ಆಸೆಯಲ್ಲಿ ದಿಗ್ಭ್ರಮಿತರಾಗಿರ್ತಕ್ಕಂಥವ್ರು. ಅವರು ಯಾವುದೇ ರೀತಿ ಕರ್ಮಗಳಲ್ಲಿ ಅವರು ಕೆಲಸಗಳಲ್ಲಿ ತೊಡಗಿದ್ರು ಕೂಡ ಅವ್ರು ಯಾವಾಗಲೂ ಅವ್ರಿಗೆ ಯಾವುದೋ ರೀತಿಯಲ್ಲಿ ದಿಗ್ಭ್ರಮೆ ಆಗ್ತಾ ಇರತ್ತೆ. ಅಂದರೆ ಅವ್ರು ಮಾಡ್ತಾ ಇರೋದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಅವ್ರಿಗೆ ಸಾಕಷ್ಟು ಗೊಂದಲದಲ್ಲಿರ್ತಾರೆ. ಅಂಥ ವ್ಯಕ್ತಿಗಳು, ಅವರ ಜ್ಞಾನ ಯಾವ ರೀತಿ ವಿಚೇತಸವಾಗಿರುತ್ತೆ ಅಂದರೆ, ಅವರನ್ನು ನಾವು ರಾಕ್ಷಸಿ ಸ್ವಭಾವದವರು ಅಂತ ಹೇಳ್ಬೋದು. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅದರಲ್ಲೂ ರಾಕ್ಷಸಿ ಸ್ವಭಾವದಲ್ಲಿರ್ತಕ್ಕಂಥವ್ರು ಅಥವಾ ಆಸುರಿ ಸ್ವಭಾವದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಭಗವಂತನನ್ನು ಅವರು ಯಾವಾಗಲೂ ಅಪಹಾಸ್ಯ ಮಾಡೋದ್ರಲ್ಲೇ ಇರ್ತಾರೆ. ಆದರೆ ಅವರ ಜ್ಞಾನ ಇರ್ಬೋದು, ಅವರ ಸಂಸ್ಕಾರ ಇರ್ಬೋದು, ಎಲ್ಲ ಸೋತೋಗಿರತ್ತೆ ಅಂತ ಇಲ್ಲಿ ಅನುವಾದದಲ್ಲಿ ನಾವು ನೋಡ್ತಾ ಇದ್ವಿ. ನಂತರ ಅವ್ರ ದೃಷ್ಟಿಯಲ್ಲಿ ಕೃಷ್ಣನಿಗೆ ಶರಣಾಗತರಾಗ ಅವಶ್ಯಕತೆ ಇಲ್ಲ ಅಂತ ವಾದ ಕೂಡ ಮಾಡ್ತಾರೆ. ಅಂದರೆ ನಾವು ಕೂಡ ಈಗ ನಮಗೆ ಈ ಐಹಿಕ ಶರೀರದಲ್ಲಿ, ಐಹಿಕ ಜಗತ್ತಿನಲ್ಲಿ ಇದ್ದೀವಿ. ಈ ಐಹಿಕ ಜಗತ್ತನ್ನು ನಾವು ಬಿಟ್ಟಾಗ, ಅಥವಾ ಈ ಐಹಿಕ ಶರೀರನ ನಾವು ಬಿಟ್ಟರೆ ನಮಗೆ ಒಂದು ದಿನ ನಮಗೂ ಭಗವಂತನ ಥರ ಶರೀರ ಅಥವಾ ಭಗವಂತನ ಥರ ನಾವು ಆಗ್ಬೋದು, ಅಥವಾ ನಾವು ಕೂಡ ಭಗವಂತ ಆಗ್ಬಿಡ್ತೀವಿ ಅನ್ನೋ ವಾದ ಕೂಡ ಮಾಡ್ತಾರೆ. ಆದರೆ ಅವರ ದೃಷ್ಟಿ ಎಷ್ಟು ಸುಳ್ಳು ಅಂದರೆ, ಅವ್ರಿಗೆ ದೇವ್ರಿಗೂ ಮತ್ತು ಮನುಷ್ಯರಿಗೂ ವ್ಯತ್ಯಾಸನೇ ನೋಡೋದಿಲ್ಲ. ಅವ್ರ ದೃಷ್ಟಿಯಲ್ಲಿ ಇವತ್ತು ನಾನು ಮನುಷ್ಯ ಆಗಿದ್ದೀನಿ, ನಾಳೆ ನಾನು ಕೂಡ ದೇವರಾಗ್ತೀನಿ ಅನ್ನೋ ರೀತಿಯಲ್ಲಿ ಅವರು ವಾದ ಮಾಡ್ತಾ ಇರ್ತಾರೆ. ಅದನ್ನು ಕೇಳೋಕ್ಕೂ ಸಾಕಷ್ಟು ಜನ ಇರ್ತಾರೆ. ಕೆಲವು ಸಂದರ್ಭದಲ್ಲಿ ಈ ರೀತಿ ವ್ಯಾಖ್ಯಾನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಸಾಕಷ್ಟು ಜನ ಫಾಲೋವರ್ಸ್ ಅಂತ ನಾವೇನು ಹೇಳ್ತೀವಿ, ಅವ್ರ ಜೊತೆ ಕೂಡ ಫಾಲೋವರ್ಸ್ ಇರ್ತಾರೆ. ಅವರು ಅವರ ಹೇಳಿದ್ದನ್ನೇ ನಂಬ್ತಾ ಇರ್ತಾರೆ. ಅವರು ಈ ಜಗತ್ತಲ್ಲಿ ಇರ್ತಾರೋ ಅಥವಾ ಈ ಲೋಕದಲ್ಲಿ ಇರ್ತಾರೋ ಅಥವಾ ಬೇರೆ ಕಡೆ ಎಲ್ಲೆಲ್ಲಿ ಹೋದ್ರೂ ಕೂಡ ಅಂಥ ವ್ಯಕ್ತಿಗಳನ್ನು ನಾವು ನೋಡ್ಬೋದು. ಆದರೆ ಅವರ ದೃಷ್ಟಿಯಲ್ಲಿ ಅವರ ಅಭಿಪ್ರಾಯ ಏನಂದರೆ, ಕೃಷ್ಣನೊಡನೆ ಒಂದಾಗುವ ಈ ಪ್ರಯತ್ನ, ಅವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಭ್ರಾಂತಿಯ ದೆಸೆಯಿಂದ ಗೊಂದಲಕ್ಕೆ ಈಡಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಪ್ರಭುಪಾದರು. ಅವರಿಗೆ ಆಧ್ಯಾತ್ಮಿಕ ಜ್ಞಾನ ಇರೋದಿಲ್ಲ. ಅವ್ರ ದೃಷ್ಟಿಯಲ್ಲಿ ಈ ಐಹಿಕ ಲೋಕಕ್ಕೂ ಆಧ್ಯಾತ್ಮಿಕ ಲೋಕಕ್ಕೂ ವ್ಯತ್ಯಾಸ ಇರೋದಿಲ್ಲ, ಅಥವಾ ಈ ಐಹಿಕ ಶರೀರಕ್ಕೂ ಆಧ್ಯಾತ್ಮಿಕ ಶರೀರದ ಬಗ್ಗೆ ಅವರಿಗೆ ಜ್ಞಾನ ಇರೋದಿಲ್ಲ. ಆದ ಕಾರಣ ಅವರ ನಿರ್ಣಯ ಯಾವ ರೀತಿ ಇರುತ್ತೆ ಅಂದರೆ, ಅವ್ರ ದೃಷ್ಟಿಯಲ್ಲಿ ರಾಕ್ಷಸಿ, ಇದರಲ್ಲಿ ಪ್ರಭುಪಾದರು ಭಗವದ್ಗೀತೆ 7ನೇ ಅಧ್ಯಾಯದ ಬಗ್ಗೆ ಕೂಡ ವರ್ಣನೆ ಮಾಡಿದ್ದಾರೆ. ರಾಕ್ಷಸಿ ದುಷ್ಕರ್ಮಿಗಳು ಎಂದಿಗೂ ಕೃಷ್ಣನಿಗೆ ಶರಣಾಗತರಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅವರ ದೃಷ್ಟಿಯಲ್ಲಿ ಈಗ ಹಿರಣ್ಯಕಶಿಪು ಇರ್ಬೋದು, ಅಥವಾ ದಂತವಕ್ರ ಇರ್ಬೋದು, ಶಿಶುಪಾಲ ಇರ್ಬೋದು, ರಾವಣ ಇರ್ಬೋದು, ಕುಂಭಕರ್ಣ ಇರ್ಬೋದು, ಇವರೆಲ್ಲ ಏನಪ್ಪ ಅಂದರೆ ರಾಕ್ಷಸರು. ಇವರು ಯಾವುದೇ ರೀತಿಯಲ್ಲೂ ಅವ್ರಿಗೆ ಯಾರೇ ಬೋಧನೆ ಮಾಡಿದ್ರು ಕೂಡ, ನೋಡಪ್ಪ ನೀನು ಸೀತಾಮಾತೆಯನ್ನು ನೀನು ಈ ರೀತಿ ಅಪಹರಣ ಮಾಡ್ಕೊಂಡು ಬಂದಿದ್ಯಾ, ಶ್ರೀರಾಮಚಂದ್ರ ಆತ ದೇವೋತ್ತಮ ಪರಮ ಪುರುಷ, ಆತನ ಜೊತೆಲಿ ನೀನು ಯುದ್ಧ ಮಾಡಿ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಯಾರಾದರೂ ಹೇಳಿದ್ರೆ, ಅಥವಾ ತನ್ನ ಸ್ವಂತ ತಮ್ಮ ವಿಭೀಷಣ ಹೇಳಿದ್ರು ಕೂಡ ರಾಕ್ಷಸಿ ಸ್ವಭಾವ ಇರ್ತಕ್ಕಂಥ ರಾವಣ ಒಪ್ಪೋದಿಲ್ಲ. ಅದೇ ರೀತಿ ಶಿಶುಪಾಲ ಇರ್ಬೋದು, ದಂತವಕ್ರ ಇರ್ಬೋದು, ಈ ಸಾಕಷ್ಟು ರಾಕ್ಷಸರ ವರ್ಣನೆ ನಮಗೆ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಬೇಕಾದಷ್ಟು ಕಡೆ ನಮಗೆ ಸಿಗತ್ತೆ. ಅವರ ದೃಷ್ಟಿಯಲ್ಲಿ ಆತ ಕೂಡ ಒಬ್ಬ ಸಾಮಾನ್ಯ ಮನುಷ್ಯ, ನಾನು ಅವನಿಗಿಂತ ಪರಾಕ್ರಮ ನನ್ನ ಹತ್ರ ಇದೆ, ಅವನಿಗಿಂತ ಶ್ರೀಮಂತಿಕೆ ನನ್ನ ಹತ್ರ ಇದೆ, ನಾನು ಅವನನ್ನು ಸೋಲಿಸ್ಬೋದು ಅನ್ನೋ ಒಂದೇ ದೃಷ್ಟಿಯಲ್ಲಿ ಭಗವಂತನ ಜೊತೆಯಲ್ಲಿ ಯುದ್ಧ ಕೂಡ ಮಾಡ್ತಾರೆ. ಆದರೆ ನಮಗೆ ಗೊತ್ತಿರೋ ಹಾಗೆ, ನಾವು ನೋಡಿರೋ ಹಾಗೆ ಎಲ್ಲ ರಾಕ್ಷಸರನ್ನು ಯಾವ ರೀತಿ ಭಗವಂತ ಸಂಹಾರ ಮಾಡಿದ್ದಾನೆ ಅಂತ ನಾವು ಸಾಕಷ್ಟು ಬಾರಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಆದರೂ ಕೂಡ ಈ ರಾಕ್ಷಸಿ ಮನೋಧರ್ಮದವರು ಏನಪ್ಪ ಮಾಡ್ತಾರೆ ಅಂದರೆ, ಈಗಲೂ ಕೂಡ ಅವರ ದೃಷ್ಟಿಯಲ್ಲಿ ಇಂದೆಲ್ಲ ಒಂದು ದಿನ, ಅಂದರೆ ಮುಂದೆ ಒಂದು ದಿನ ನಾನು ಕೂಡ ದೊಡ್ಡ ವ್ಯಕ್ತಿ ಆಗ್ಬೋದು ಅಥವಾ ದೇವರು ಆಗ್ಬೋದು ಅನ್ನೋ ರೀತಿಯಲ್ಲಿ ಅವರು ಚರ್ಚೆ ಮಾಡ್ತಾ ಇರ್ತಾರೆ. ಇದೆಲ್ಲ ಯಾವ ರೀತಿ ಅವರ ಜ್ಞಾನ ಯಾವ ರೀತಿ ಹಾಳಾಗತ್ತೆ ಅಂದರೆ, ಅವರ ಭರವಸೆಗಳಾಗಲಿ, ಅವರಿಗೆ ಮುಕ್ತಿ ಬಗ್ಗೆ ಆಲೋಚನೆ ಕೂಡ ಇರೋದಿಲ್ಲ. ಇದೆಲ್ಲ ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಅವ್ರ ದೃಷ್ಟಿಯಲ್ಲಿ ಅವರಿಗೆ ಭಗವಂತನಿಗೆ ಶರಣಾಗೋದಕ್ಕೆ ಇಷ್ಟ ಇರೋದಿಲ್ಲ. ಆ ಒಂದೇ ಕಾರಣಕ್ಕೆ ಅವರು ಭಗವಂತನನ್ನು ಹೀನಾಯವಾಗಿ, ಅಂದರೆ ಅಪಹಾಸ್ಯ ಮಾಡೋದು, ಇದನ್ನು ಮಾಡಿಕೊಂಡೇ ಹೋಗ್ತಾ ಇದ್ದಾರೆ. ಇದಕ್ಕೆ ಯಾವಾಗ ಅಂತ್ಯ ಅನ್ನೋದು ನಾವು ನೋಡಿದಾಗ, ಯಾವಾಗ ರಾವಣನ ಸಂಹಾರ ಆಗತ್ತೆ, ಅಥವಾ ಶಿಶುಪಾಲ ಇರ್ಬೋದು, ಇನ್ನಷ್ಟು ಸಾಕಷ್ಟು ರಾಕ್ಷಸರನ್ನು ಯಾವ ರೀತಿ ಭಗವಂತ ಸಂಹಾರ ಮಾಡಿದ್ದಾನೆ ಅನ್ನೋದನ್ನು ಅವ್ರಿಗೆ ವಿಧವಾಗಿ ವರ್ಣನೆ ಮಾಡಿದಾಗ ಇಂದೆಲ್ಲ
ಮುಂದೆ ಒಂದು ದಿನ ಯಾವತ್ತಾರು ಅವರು ಕೂಡ ಭಗವಂತನಿಗೆ ಶರಣಾಗೋ ಸಂಭವ ಇರುತ್ತೋ ಇಲ್ಲವೋ ಅದು ಹೇಳೋಕ್ಕಾಗೋದಿಲ್ಲ. ಆದರೆ ಮುಂದಿನ ಭಾಗದಲ್ಲಿ ಪ್ರಭುಪಾದರು ಮತ್ತಷ್ಟು ವಿಷಯನ ಹೇಳಿದ್ದಾರೆ. ಅದನ್ನು ನಾವು ನಾಳೆ ಚರ್ಚೆ ಮಾಡೋಣ. ಹರೇ ಕೃಷ್ಣ.